ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಟ್ ಮಾಡ್ದಲೇ ನೀವು ನಿಮ್ಮ ಫ್ಯಾಟ್ನ ಫಾಸ್ಟಾಗಿ ಬರ್ನ್ ಮಾಡೋಕ್ಕೆ ಇರೋವಂಥ ದ ಬೆಸ್ಟ್ ಚಾಯ್ಸ್ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. IF ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ನೀವು ಡಯಟ್ ಅಂತ ತಿಳ್ಕೊಂಡಿರ್ಬೋದು. ನೋ, ಇದು ಡಯಟ್ ಅಲ್ಲ. ಇಟ್ಸ್ ಮೋರ್ ಓವರ್ ನಾವು ತಿನ್ನುವಂಥ ಒಂದು ಪದ್ಧತಿ, ನಮ್ಮ ಈಟಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಬರೀ ಸೈನ್ಸ್ ಪ್ರೂವ್ಡ್ ಅಂತ ಅಲ್ಲದೆ ಒಂದಲ್ಲ ಒಂದು ರೀತಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಲ್ಲೂ ಹೇಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತು, ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋದು ಅಂತ. ಅಂದರೆ ಫಾಸ್ಟಿಂಗ್ ಟೈಮಲ್ಲಿ ನಾವು ನಮ್ಮ ಬಾಡಿಗೆ ಏನೂ ಕೊಡಲ್ಲ, ಯಾವ ಥರ ಎನರ್ಜಿ ಸಪ್ಲೈ ಮಾಡಲ್ಲ, 0 ಕ್ಯಾಲೋರೀಸ್. ಇದು ನಮ್ಮ ಬಾಡಿಗೆ ಒಂಥರ ಸಡನ್ ಶಾಕ್ ಕೊಡುತ್ತೆ. ನಾರ್ಮಲ್ ಆಗಿ ಏನಾಗುತ್ತೆ, ನಾವು ತಿನ್ನಬೇಕಾದ್ರೆ ಅದರಿಂದ ಸಿಗೋಂಥ ಎನರ್ಜಿನ ನಮ್ಮ ಬಾಡಿ ಯೂಸ್ ಮಾಡುತ್ತೆ. ಅದೇ ನಾವು ಯಾವಾಗ ತಿನ್ನೋದನ್ನು ಬಿಡ್ತೀವೋ ನಮ್ಮ ಬಾಡಿಲಿ ಸೆಕ್ರೆಟ್ ಆಗಿರೋಂಥ ಫ್ಯಾಟ್ನ ನಮ್ಮ ಬಾಡಿ ಎನರ್ಜಿಯಾಗಿ ಯೂಸ್ ಮಾಡುತ್ತೆ. ಈ ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿಲಿ 2 ಮುಖ್ಯವಾದ ಹಾರ್ಮೋನ್ಗಳಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಒಂದು ಗ್ರೋತ್ ಹಾರ್ಮೋನ್, ಇನ್ನೊಂದು ಇನ್ಸುಲಿನ್. ಈ ಗ್ರೋತ್ ಹಾರ್ಮೋನ್ ನಮ್ಮ ಬಾಡಿಗೆ ಒಂಥರ ಔಷಧಿ ಇದ್ದಾಗೆ. ಟೀನೇಜರ್ಸ್ ಮತ್ತು ಮಕ್ಕಳಲ್ಲಿ ಇದು ಹೆಚ್ಚಾಗಿರುತ್ತೆ. ಏಜ್ ಆಗ್ತಾ ಇದರ ಲೆವೆಲ್ ಕಮ್ಮಿ ಆಗುತ್ತೆ. ಬಟ್ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಈ ಗ್ರೋತ್ ಹಾರ್ಮೋನ್ ಕೌಂಟ್ನ ನೀವು ಇನ್ಕ್ರೀಸ್ ಮಾಡ್ಬೋದು. ಈ ಗ್ರೋತ್ ಹಾರ್ಮೋನ್ ಟೀನೇಜರ್ಸ್ ಅಥವಾ ಅಡಲ್ಟ್ಸ್ ಅಂತೀವಲ್ಲ, ಇವರಲ್ಲಿ ಮಸಲ್ ರಿಕವರಿ ಆಗೋಕ್ಕೆ, ಅದ್ರ ಜೊತೆಗೆ ಅವರ ಮಸಲ್ ಮತ್ತು ಅವರ ಬೋನ್ ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. 21 ವರ್ಷಕ್ಕಿಂತ ಜಾಸ್ತಿ ಇರೋರು, ಅಂದರೆ ಇನ್ನು ಇವ್ರ ಹೈಟ್ ಬೆಳೆಯಲ್ಲ ಅಂತ ಹೇಳ್ತೀವಲ್ಲ, ಅಂಥವರಲ್ಲಿ ಇದು ಮಸಲ್ ರಿಕವರಿ ಆಗೋಕ್ಕೆ, ಅದ್ರ ಜೊತೆ ಅವರ ಬಾಡಿಲಿರುವಂಥ ಫ್ಯಾಟ್ನ ಹೆಚ್ಚು ಎನರ್ಜಿಯಾಗಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಮಸಲ್ ಬಿಲ್ಡ್ ಮಾಡಿ ನಮ್ಮ ಫ್ಯಾಟ್ ಬರ್ನ್ ಮಾಡಿ ಒಂದೊಳ್ಳೆ ಆಸ್ಥೆಟಿಕ್ ಬಾಡಿ ಮೇಂಟೈನ್ ಮಾಡಬೇಕು ಅಂದರೆ ಅದರಲ್ಲಿ ಮುಖ್ಯ ರೋಲ್ ಪ್ಲೇ ಮಾಡೋದೇ ಈ ಗ್ರೋತ್ ಹಾರ್ಮೋನ್ಗಳು. ಸೆಕೆಂಡ್ ಹಾರ್ಮೋನ್ ಇನ್ಸುಲಿನ್. ನೀವು ಫಾಸ್ಟಿಂಗ್ ಪೀರಿಯಡಲ್ಲಿ ಇದ್ದಾಗ ನಿಮ್ಮ ಇನ್ಸುಲಿನ್ ಲೆವೆಲ್ ಡೌನ್ ಆಗಿರುತ್ತೆ ಆ್ಯಂಡ್ ಹೆಚ್ಚು ಹೊತ್ತು ಅದು ಸ್ಟೇಬಲ್ ಆಗಿರುತ್ತೆ. ಇದು ಲಾಂಗ್ ಟರ್ಮಲ್ಲಿ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ, ವಿಚ್ ಈಸ್ ಗುಡ್ ಫಾರ್ ಯುವರ್ ಬಾಡಿ. ಯಾವುದೇ ಥರದ ಇನ್ಸುಲಿನ್ಗೆ ಸಂಬಂಧಪಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ ಆಗಲ್ಲ ಮತ್ತು ಬರೋದು ಇಲ್ಲ. ಇನ್ನು ಲಾಂಗ್ ಟರ್ಮಲ್ಲಿ ನೋಡೋದಾದರೆ ಇಟ್ ರೆಡ್ಯೂಸಸ್ ದ ಚಾನ್ಸಸ್ ಆಫ್ ಕ್ಯಾನ್ಸರ್, ಟೈಪ್ 2 ಡಯಾಬಿಟಿಸ್, ನಿಮ್ಮ ಮೆಟಬಾಲಿಸಮ್, ನಿಮ್ಮ ಸೆಲ್ ಹೀಲಿಂಗ್ ಪ್ರಾಪರ್ಟಿ ಮತ್ತು ನಿಮ್ಮ ಬ್ರೈನ್ ಫಂಕ್ಷನ್ಸ್ನು ಇಂಪ್ರೂವ್ ಮಾಡುತ್ತೆ. ಹಾಗಾದರೆ ಹೇಗೆ ಮಾಡೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನೋಡೋದಾದರೆ ಇದರಲ್ಲೂ ತುಂಬಾ ಟೈಪ್ಸ್ ಇದೆ, ಅಂದರೆ ತುಂಬ ಡಿಫ್ರೆಂಟ್ ಪ್ಯಾಟರ್ನ್ಗಳಿದೆ. ವಾರಿಯರ್ ಡೇಟ್ ಅಂತ ಪ್ಯಾಟರ್ನ್ ಇದೆ, ಸ್ಟಾಪ್ ಈಟ್ ಸ್ಟಾಪ್ ಅಂತ ಇದೆ, ಆಲ್ಟರ್ನೇಟಿವ್ ಡೇಸ್ ಅಂತ ಇದೆ, 5:2 ರೇಷಿಯೋ ಅಂತ ಇದೆ. ಬಟ್ ನಾನಿಲ್ಲಿ ನಿಮಗೆ ಹೇಳೋವಂಥ ಪ್ಯಾಟರ್ನ್ ವೈಡಾಗಿ ತುಂಬ ಹೆಚ್ಚು ಜನ ಯೂಸ್ ಮಾಡೋವಂಥ ಪ್ಯಾಟರ್ನ್ ಇದು. ಈ IF ಅಲ್ಲಿ 2 ಥರ ವಿಂಡೋಸ್ ಬರುತ್ತೆ. ಒಂದು ಫಾಸ್ಟಿಂಗ್ ವಿಂಡೋ, ಅಂದರೆ ಉಪವಾಸ ಇರುವಂಥದ್ದು. ಇನ್ನೊಂದು ಫೀಡಿಂಗ್ ವಿಂಡೋ, ಅಂದರೆ ಈ ಟೈಮಲ್ಲಿ ನಾವು ತಿನ್ಬೋದು ಅಂತ. 16:8 ರೇಷಿಯೋ, ಅಂದರೆ 16 ಅವರ್ಸ್ ಫಾಸ್ಟಿಂಗ್ ವಿಂಡೋ, ಅಂದರೆ ಈ 16 ಗಂಟೆಗಳ ಕಾಲ ನಾವು ಉಪವಾಸ ಇರಬೇಕು. ಇನ್ನು ಮಿಕ್ಕಿದ 8 ಅವರ್ಸ್ ಫೀಡಿಂಗ್ ವಿಂಡೋ. ಈ 8 ಗಂಟೆ ಒಳಗೆ ನಾವು ನಮ್ಮ ಊಟ, ತಿಂಡಿ, ಸ್ನ್ಯಾಕ್ಸ್ ಇದೆಲ್ಲದನ್ನು ಕನ್ಸ್ಯೂಮ್ ಮಾಡಬೇಕು. ಅಂದರೆ ಮಾರ್ನಿಂಗ್ ನೀವು 9 ಗಂಟೆಗೆ ನಿಮ್ಮ ಫಾಸ್ಟ್ನ ನೀವು ಬ್ರೇಕ್ ಮಾಡಿದ್ರೆ ಸಂಜೆ 5 ಗಂಟೆ ಒಳಗೆ ನಿಮ್ಮ ಲಾಸ್ಟ್ ಮೀಲ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಆ 16 ಅವರ್ಸ್ ಫಾಸ್ಟಿಂಗ್ ವಿಂಡೋಲಿ ನೀವು ವಾಟರ್, ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಇದನ್ನು ಮಾತ್ರ ಯೂಸ್ ಮಾಡಬೇಕು, ಬಿಕಾಸ್ 0 ಕ್ಯಾಲೋರೀಸ್ ಇರೋದ್ರಿಂದ. ಬಟ್ ಐ ಪ್ರಿಫರ್ ಓನ್ಲಿ ವಾಟರ್, ಬಿಕಾಸ್ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಇದರಲ್ಲೆಲ್ಲ ಕ್ಯಾಫಿನ್ ಕಂಟೆಂಟ್ ಇರುತ್ತೆ. ಇದು ಸ್ವಲ್ಪ ಅಡಿಕ್ಷನ್ನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಬರೀ ನೀರು ಕುಡಿದ್ರೆ ಉತ್ತಮ. ಹಾಗಂತ ಮಿಕ್ಕಿದ 8 ಅವರ್ಸ್ ಫೀಡಿಂಗ್ ವಿಂಡೋಲಿ ನೀವು ಏನು ಬೇಕಾದರೂ ತಿನ್ಬೋದು ಅಂತ ಇಲ್ಲ. ಬೇರೆ ಡೇಟ್ಗಳ ಥರ ಇದರಲ್ಲಿ ಫುಡ್ ಚಾಯ್ಸಸ್ ಇಲ್ಲ ಅಷ್ಟೇ. ಬಟ್ ನೀವು ತಿನ್ನುವಂಥ ಫುಡ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಲೋರಿ ಡೆಫಿಸಿಟಲ್ಲಿ ಇರಲೇಬೇಕು. ನೀವು ತಿನ್ನುವಂಥ ಪ್ರತಿಯೊಂದು ಆಹಾರದಲ್ಲೂ ಗುಡ್ ಕ್ವಾಲಿಟಿ ಪ್ರೋಟೀನ್, ಫ್ಯಾಟ್ಸ್ ಮತ್ತು ಕಾರ್ಬ್ಸ್ನ ಇನ್ಕ್ಲೂಡ್ ಮಾಡಿ. ಕುರುಕಲು ತಿಂಡಿ ತಿನ್ನಬೇಡಿ. ಆದಷ್ಟು ನೀವು ನ್ಯಾಚುರಲ್ ಆಗಿರೋಂಥ ಫುಡ್ಗೆ ಆದ್ಯತೆ ಕೊಡಿ. ನಾವು ಎಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು, ಗುಡ್ ಕ್ವಾಲಿಟಿ ಪ್ರೋಟೀನ್ಸ್ ಯಾವುದು, ಗುಡ್ ಕ್ವಾಲಿಟಿ ಕಾರ್ಬ್ಸ್ ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಜನಕ್ಕೆ ಸಡನ್ನಾಗಿ ಈ ಪ್ಯಾಟರ್ನ ಫಾಲೋ ಮಾಡೋಕ್ಕಾಗಲ್ಲ. ಅಂಥವ್ರು ನೀವು ದಿನ ನಿಮ್ಮ ಫುಡ್ನ ಕಮ್ಮಿ ಮಾಡ್ಕೊಂಬನ್ನಿ. ಅಂದರೆ ನಾರ್ಮಲ್ ಆಗಿ ನೀವು ತಿಂಡಿ, ಊಟ, ಸಂಜೆ ಸ್ನ್ಯಾಕ್ಸು ಮತ್ತು ರಾತ್ರಿ ಊಟ ಮಾಡ್ತೀರಲ್ಲ, ಅಂದರೆ 4 ಹೊತ್ತಾಗುತ್ತೆ, ಅದನ್ನು 3 ಹೊತ್ತು ಮಾಡಿ. ಇನ್ನು ಸ್ವಲ್ಪ ದಿವಸ ಆದಮೇಲೆ 14:10 ಅವರ್ಸ್ ಮಾಡಿ. ಅಂದರೆ 14 ಅವರ್ಸ್ ಫಾಸ್ಟಿಂಗ್ ಮಾಡಿ, 10 ಅವರ್ಸ್ ಫೀಡಿಂಗ್ ವಿಂಡೋಲ್ಲಿ ಇರಲಿ. ಆಮೇಲೆ ಬೇಕಾದರೆ ನೀವು 16:8 ಅವರ್ ಪ್ಯಾಟರ್ನ ಫಾಲೋ ಮಾಡಿ. ಆ್ಯಂಡ್ ಇನ್ನೊಂದು ಸೂಪರ್ ಬೆನಿಫಿಷಿಯಲ್ ಥಿಂಗ್ ಏನಂದರೆ ಈ IFನ ನೀವು ಲೈಫ್ ಟೈಮ್ ಫಾಲೋ ಮಾಡ್ಬೋದು. ನಿಮ್ಮ ಹೆಲ್ತ್ಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹೆಲ್ತ್ ಇನ್ನೂ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ನೀವೇನಾದರೂ ಆಗಲೇ ಡಯಟ್ ಮಾಡ್ತಿದ್ರೆ, ಕೀಟೋ ಡಯಟ್ ಅಥವಾ ಪೆಲಿಯೋ ಡಯಟ್ನ, ಅದರಲ್ಲೂ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಯಾಟರ್ನ ಇನ್ಕ್ಲೂಡ್ ಮಾಡ್ಕೋಬೋದು ನಿಮ್ಮ ಫ್ಯಾಟ್ನ ಫಾಸ್ಟಾಗಿ ಬರ್ನ್ ಮಾಡೋಕ್ಕೆ.
ಇದರಲ್ಲಿ ಆಗುವಂಥ ಡಿಸ್ಅಡ್ವಾಂಟೇಜ್ಗಳೇನೆಂದರೆ ಸ್ಟಾರ್ಟಿಂಗಲ್ಲಿ ಸಡನ್ನಾಗಿ ನೀವು ಫಾಸ್ಟಿಂಗ್ ಮಾಡಿದಾಗ ನಿಮಗೆ ಹೊಟ್ಟೆ ನೋವಾಗಲಿ ತಲೆನೋವಾಗಲಿ ಸುಸ್ತಾಗೋದಾಗಲಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮ ಮೂಡ್ ಕೂಡ ಹಾಳಾಗುತ್ತೆ. ಮತ್ತು ಫಾಸ್ಟಿಂಗ್ ಟೈಮಲ್ಲಿ ಬರೀ ನೀವು ಫುಡ್ ಬಗ್ಗೆನೇ ಆಲೋಚನೆಗಳು ಮಾಡ್ತಿರ್ತೀರ. ಅದಕ್ಕೆ ನೀವು ಫಾಸ್ಟಿಂಗ್ ಪೀರಿಯಡಲ್ಲಿ ಇದ್ದಾಗ ಹೆಚ್ಚು ನೀರನ್ನ ಕನ್ಸ್ಯೂಮ್ ಮಾಡಿ. ನಿಮ್ಮ ಹೊಟ್ಟೆ ತುಂಬಿದಾಗ ಅನಿಸುತ್ತೆ, ನಿಮ್ಮ ಕ್ರೇವಿಂಗ್ಸ್ ಕೂಡ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ನಿಮಗೆ ಕಷ್ಟ ಆಗ್ಬೋದು, ಬಟ್ ಆಮೇಲೆ ಎಲ್ಲ ಅಭ್ಯಾಸ ಆಗುತ್ತೆ. ಬಟ್ ಮೇಕ್ ಶೋರ್ ಫೀಡಿಂಗ್ ವಿಂಡೋಲಿ ನೀವು ಕ್ಯಾಲೋರಿಕ್ ಡೆಫಿಸಿಟಲ್ಲಿ ಇರಲೇಬೇಕು. ಇದು ಸೈಂಟಿಫಿಕ್ ಆಗಿ ಎಲ್ಲರೂ ಯೂಸ್ ಮಾಡ್ತಿರೋಂಥ ಪ್ಯಾಟ್ರನ್ ಇದೆ. ಬಟ್ ಡೂ ಯು ನೋ, ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಲ್ಲೂ ಇದನ್ನು ಅಳವಡಿಸಿದ್ದಾರೆ. ಐ ಆಮ್ ಎ ಜೈನ್. ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಲ್ಲಿ ನಾವು ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ನಮ್ಮ ಲಾಸ್ಟ್ ಮೀಲ್ ಆಫ್ ದ ಡೇನ ಕನ್ಸ್ಯೂಮ್ ಮಾಡಬೇಕು. ಅಂದರೆ ಆಲ್ಮೋಸ್ಟ್ 5 to 5:30 ಒಳಗೆ ನಾವು ಲಾಸ್ಟ್ ಮೀಲ್ನ ತಿನ್ನಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡೇ 8:30 ಇಲ್ಲ 9 ಗಂಟೆಗೆ ನಾವು ನಮ್ಮ ಫಾಸ್ಟ್ನ ಬ್ರೇಕ್ ಮಾಡ್ತೀವಿ. ಅಲ್ಲಿಗೆ ಆಲ್ಮೋಸ್ಟ್ 15 to 16 ಅವರ್ಸ್ ಆಗುತ್ತೆ. ಇದಕ್ಕೆ ಬೇರೆನೂ ಕಾರಣ ಇರ್ಬೋದು, ಬಟ್ ಸ್ಟಿಲ್ ಇಟ್ ವಿಲ್ ಕೀಪ್ ಅಸ್ ಇನ್ ಎ ಫಾಸ್ಟಿಂಗ್ ವಿಂಡೋ. ಹಿಂದೂಸಲ್ಲೂ ತಿಂಗ್ಳಿಗೊಂದ್ಸತಿ ಫಾಸ್ಟಿಂಗ್ ಮಾಡ್ತೀವಿ, ಸಂಕಷ್ಟಿ ಅಂತ. ಅವಾಗಿನ ಫುಡ್ ಕಲ್ಚರ್ಗೆ ತಿಂಗ್ಳಿಗೊಂದ್ಸತಿ ಫಾಸ್ಟಿಂಗ್ ಮಾಡಿದರೆ ಸಾಕಾಗಿರೋದು. ಬಟ್ ಇವಾಗಿರೋ ನಮ್ಮ ದಿ ವರ್ಸ್ಟ್ ಫುಡ್ ಕಲ್ಚರ್ಗೆ ದಿನ ಮಾಡಬೇಕು. ಇನ್ನು ಮುಸ್ಲಿಮ್ಸಲ್ಲಿ ವರ್ಷಕ್ಕೊಂದ್ಸತಿ 1 ತಿಂಗಳು ಫಾಸ್ಟಿಂಗ್ ಮಾಡ್ತಾರೆ, ರಂಜಾನ್ ಅಂತ. ಆಲ್ಮೋಸ್ಟ್ ಬೆಳಗ್ಗಿಂದ ಸಂಜೆ ತನಕ ಅವರು ಉಪವಾಸ ಇರ್ತಾರೆ. ಈವನ್ ಸಮ್ ಕ್ರಿಶ್ಚಿಯನ್ ಪ್ರಾಕ್ಟೀಸಸ್ ಅಲ್ಲೂ ಈ ಫಾಸ್ಟಿಂಗ್ ಮೆಥಡ್ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಆಗಿನ ಕಾಲದ ರಿಲಿಜಿಯಸ್ ಪ್ರಾಕ್ಟೀಸ್ಗಳನ್ನ ನಾವು ಸ್ಟಡಿ ಮಾಡಬೇಕು. ಅದರಿಂದ ಆಗೋವಂಥ ಒಳ್ಳೆಯದನ್ನು ನಾವು ನಮ್ಮ ಲೈಫ್ ಸ್ಟೈಲ್ಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಸಿಚುವೇಶನ್ಗಳು ಚೇಂಜ್ ಆಗಿರ್ಬೋದು, ಕಾಲ ಚೇಂಜ್ ಆಗಿರ್ಬೋದು, ಬಟ್ ಆ ಕಾಲಕ್ಕೆ ಆ ಸಿಚುವೇಶನ್ಗೆ ತಕ್ಕಂತೆ ನಾವು ನಮ್ಮ ಪ್ರಾಕ್ಟೀಸ್ಗಳನ್ನ ಬದಲು ಮಾಡ್ಕೋಬೇಕು. ಬಟ್ ಪ್ರಾಕ್ಟೀಸ್ನೇ ಬಿಡಬಾರ್ದು. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್, ನಿಮಗೆ ಹೆಲ್ಪ್ ಆಗೋವಂಥ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಧವಲ್ ಜೈನ್. ಧನ್ಯವಾದ.